100% ಅನಾಹುತ ಅದರಲ್ಲೇ ಹೆಚ್ಚಾಗಿ ಆಗೋದು. ಅದರ ನಂತರ ಎಕ್ಸಲೇಟರ್ ಕೊಟ್ಟರು ಡಿಸಿಲೇ ಹೋಗುದು ಸಮಯ ಓಡುದಿಲ್ಲ. ಬಸ್ಸಿನವ್ರದ್ದೆಲ್ಲ ಫೋಟೋ ವಿಡಿಯೋ ಎಲ್ಲ ಬರ್ತಾ ಇದೆ ನಮ್ಮ ಮದನ್ ಮಣಿಪಾಲ. ಹಾಗಾದ್ರೆ ನಿಮ್ಮ ಇದನ್ನು ವ್ಯೂವರ್ಸ್ ಅಲ್ಲಿ ಸಹ ಇದ್ದಾರೆ. ನಾವು ಈಗ ನೋಡಿ ನಮ್ಗೆ ಒಂದು ಟೈಮ್ ಕೊಟ್ಟಿರ್ತಾರೆ, ಬೆಂಗಳೂರಿಂದ ನಾವು ಊರಿಗೆ ಬರೋತಿ ನಮ್ಗೆ ಒಂದು 7 ಗಂಟೆ ಟೈಮ್ ಕೊಟ್ಟಿರ್ತಾರೆ. ನಾವೊಂದು 10 ನಿಮಿಷ ಬೇಗ ಬನ್ನಿ ಅಂತ ಡೀಸೆಲ್ ಹಾಕೋತಿಗೆ ಅಲ್ಲಿ ಪಂಪ್ ಅಲ್ಲಿ ಎಲ್ಲ ಹೋಗ್ಲಿಕ್ಕೆ ಇರ್ತದೆ, ಅಡಿಗೆ ಹೋಗ್ಲಿಕ್ಕೆ ಇರ್ತದೆ. ಹೋಗ್ತೀರಾ? ಹೌದು, ಅಡಿಗೆ ಹೋಗಿ ಎಲ್ಲ ನೋಡ್ತೇವೆ. ಅಂದ್ರೆ ರಾತ್ರಿ ಹೋಗೋ ಡ್ರೈವರ್ ಗಳಿಗೆ ಟೆನ್ಷನ್ ಕೊಟ್ಟು ಹೋಗ್ತಾರೆ, ಅವರು ಹೋಗಿ ಮಲಗಿರ್ತಾರೆ. ನಾವು ನೋಡಿ ಅದನ್ನೇ ಟೆನ್ಷನ್ ಮಾಡಿ, ಇವರು ತಮಿಳ್ನಾಡು ಕಡೆಯಿಂದ ಬರೋ ಗಾಡಿಗಳೆಲ್ಲ ನಮ್ಮ ಬೆಂಗಳೂರು ಎಂಟ್ರಿ ಆಗುದೇ ಅದೇ ಅಲ್ಲೇ ಅಲ್ವಾ? ಆದ್ರಿಂದ ನಾವು ಪ್ಯಾಸೆಂಜರ್ ಗಳ ಹತ್ರ ತುಂಬಾ ರಿಕ್ವೆಸ್ಟ್ ಮಾಡಿ ಕೇಳುದು ಅಂದ್ರೆ, ಆಗಿರುವಾಗ ನಾವೇ ಆಗ್ಲಿ ಬಿಟ್ಟು ಹೊಡಿ, 1 ನಿಮಿಷದಲ್ಲಿ ಅವು ಹೋಗಿ ಆಕ್ಸಿಲೇಟರ್ ಬಿಟ್ಟರೆ ಸಾಕು, ಅದು ಹೋಗ್ತದೆ. ಓವರ್ಟೇಕ್ ಮಾಡುವ ಗಾಡಿ ಆಕ್ಸಿಲೇಟರ್ ಬಿಟ್ಟರೆ ನಾವೇ ಆಗ್ಲಿ. ಕೆಲವರು ನಮ್ಮ ಮನೆ ಇಲ್ಲೇ, ನಾನು ಅಲ್ಲಿ ನಿಲ್ತೇನೆ, ಪಿಕಪ್ ಪಾಯಿಂಟ್ ಗೆ ಬರುದಿಲ್ಲ. ನಾವೇ ಇಲ್ಲ, ನೀವು ಇಲ್ಲಿಗೆ ಬರ್ಬೇಕಂತ ನಾವು ಏನು ಅವರಿಗೆ ಒತ್ತಾಯ ಮಾಡಿಲ್ಲ. ಬಸ್ ಫೀಲ್ಡ್ ಗೆ ಬರ್ಲಿಕ್ಕೆ ತುಂಬಾ ಸಾಹಸ ಮಾಡಿದ್ದೇನೆ. ಅಂದ್ರೆ ಆ ಟೈಮ್ ಅಲ್ಲಿ ಬಸ್ಸಿಗೆಲ್ಲ ಹಾಗೆ ಎಲ್ಲ ಕೊಡುದಿಲ್ಲ. ಕೆಲವರು ನೀವು ಹೇಳಿದ್ರೆ ನಂಬ್ತೀರಾ ಬಿಡ್ತೀರಾ, ಕೆಲವರು ಅಲ್ಲಿ ಬರೋತ್ತಿಗೆ ಅವ್ರಿಗೆ ಕೈ ಮುಗ್ದು ಬರ್ತಾರೆ, ಅಲ್ಲಿಗೆ ಗಾಡಿಗೆ ಕೈ ಮುಗಿದು ಈಗ ಮುಗಿದು ಗಾಡಿ ಹತ್ತಾರೆ. ಮಳೆ ಹೊತ್ತಿಗೆ ಅಂದ್ರೆ ಘಾಟಿ ಸೆಕ್ಷನ್ ಅಲ್ಲಿ ಹೋಗುವಾಗ ಈ ಮಳೆ ಬರೋ ಹೊತ್ತಿಗೆ ಕೆಲವು ಗಾಡಿಗಳು ಕಾಣುದಿಲ್ಲ. ಸಾಧಾರಣ ನಾನು ಹೇಳುದಾದ್ರೆ ಮಿಲಿಟರಿ ಮತ್ತು ಡ್ರೈವರ್ಗಳು ಒಂದೇ, ನಮ್ಮ ಸಾವು ನಮ್ಮ ಕಣ್ಣ ಮುಂದೆ ಇರ್ತದೆ. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ರೇಷ್ಮಾ ಬಸ್ಸಿನ ಚಾಲಕರೊಂದಿಗೆ ಮಾತಾಡ್ಲಿಕ್ಕೆ ಬಂದಿದ್ದೇನೆ. ಈ ರೇಷ್ಮಾ ಬಸ್ಸಿನ ಚಾಲಕರಿದ್ದಾರಲ್ಲ, ಮೋಸ್ಟ್ ಎಕ್ಸ್ಪೀರಿಯನ್ಸ್, ಆಲ್ಮೋಸ್ಟ್ ರೇಷ್ಮಾದಲ್ಲಿ ಇರುವವರು ಪ್ರತಿಯೊಬ್ರು ಒಂಥರ ಸ್ಪೆಷಲ್ ಆದಂತಹ ಚಾಲಕರೇ, ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂತಹ ಚಾಲಕರು. ಹಾಗೇನೆ ನಾನಿವತ್ತು ನಮ್ಮ ರಾಜಣ್ಣ ಅವರ ಒಂದು ಇಂಟರ್ವ್ಯೂಗೆ ನಾನು ಬಂದಿದ್ದೇನೆ. ಈ ಒಂದು ಲಾಗ್ ತಪ್ಪದೆ ನೋಡಿ ಆಯ್ತಾ. ಯಾಕೆ ಹೇಳಿದ್ರೆ ಇವರದು ಅನುಭವ ಸಾಕಷ್ಟು ಇದೆ. ಇವರು ಬಸ್ಸಿನ ಬಗ್ಗೆ ಹಾಗೇನೆ ಈ ಪ್ರತಿಯೊಂದು ಈ ಆಗು ಹೋಗುವಗಳ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ನೋಡ್ಕೊಂಡು ಬರುವ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಿ? ನಾನು ಸಹ ಚೆನ್ನಾಗಿದ್ದೇನೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ರಾಜು ಅಂತ ಹೇಳಿ. ಓಕೆ, ಎಷ್ಟು ವರ್ಷ ಆಯ್ತು ನೀವು ಬಸ್ ಫೀಲ್ಡ್ ಗೆ? ನಾನು ಬಸ್ ಫೀಲ್ಡ್ ಗೆ ಒಂದು ಸುಮಾರು ಒಂದು 28 ವರ್ಷ ಮೇಲೆ ಆಯ್ತು. ಓಕೆ, 28. ಹೌದೌದೌದು. ನಾನು ಸ್ಟಾರ್ಟಿಂಗ್ ಅಲ್ಲಿ ದುರ್ಗಾಂಬದಲ್ಲಿದ್ದೆ. ಓಕೆ. ಅದರ ನಂತರ ಒಂದು 2-3 ವರ್ಷ ನಂತರ ಸುಗಮಕ್ಕೆ ಬಂದೆ. ಓಕೆ. ಸುಗಮದಲ್ಲಿ ಹಾಗೆ ಸುಮಾರು ಕಂಪನಿಗಳು ಹೋಗಿ ಬರ್ತಾ, ಚೆನ್ನೈ, ಹೈದರಾಬಾದ್ ಹೀಗೆಲ್ಲ ಮಾಡ್ತಾ ಲಾಕ್ ಡೌನ್ ಅಲ್ಲೆಲ್ಲ ಚೇಂಜ್ ಆಗಿ ಈಗ ರೀಸನ್ ಆಗಿ ಒಂದು 6 ತಿಂಗಳು ಆಯ್ತು ಇದು ರೇಷ್ಮಾ ಟೂರಿಸ್ಟ್ ಅವರಿಗೆ. ಓಕೆ, ರೇಷ್ಮಾದಲ್ಲಿ ಇದೆ. ಹೌದು ಸರ್. ಓಕೆ ಸರ್, ಬಸ್ ಫೀಲ್ಡ್ ಹೇಗಿದೆ? ಈ ಚಾಲಕ ಹುದ್ದೆ ಅಂದ್ರೆ ಹೇಗೆ? ಚಾಲಕ ಹುದ್ದೆ ಅಂತ ಹೇಳಿದ್ರೆ, ನನ್ನ ಅನಿಸಿಕೆ ಪ್ರಕಾರ ನಾವು ಈ ಎಲ್ಲಾ ಉದ್ಯೋಗ, ಎಲ್ಲ ಡ್ರೈವರ್ಗಳು, ಲಾರಿ ಆಗ್ಲಿ, ಕಾರ್ ಆಗ್ಲಿ, ರಿಕ್ಷಾ ಆಗ್ಲಿ, ಎಲ್ಲರೂ ಆಗ್ಲಿ, ಅದೊಂದು ಹುದ್ದೆ. ಅದು ನಾವು ಅದರ ಮೇಲೆ ಪ್ರೀತಿ ಇಟ್ಟು ಬರ್ಬೇಕು. ಕರೆಕ್ಟ್. ಸುಮ್ಮನೆ ಹೇಗೆ ನಮ್ಗೆ ಬರ್ಲಿಕ್ಕೆ ಅಂತ ಹೇಳಿದ್ರೆ ಆಗುದಿಲ್ಲ ಅಲ್ವಾ? ನಾವು ಮಾಡುತ್ತಿರುವಂತ ಕೆಲಸದ ಮೇಲೆ ಹೌದೌದು, ನಮ್ಗೆ ಪ್ರೀತಿ ಇರ್ಬೇಕು. ಮತ್ತೆ ಹೌದೌದು, ಅದು ಸಾಧಾರಣ ನಾನು ಹೇಳುದಾದ್ರೆ ಮಿಲಿಟರಿ ಮತ್ತು ಡ್ರೈವರ್ಗಳು ಒಂದೇ, ನಮ್ಮ ಸಾವು ನಮ್ಮ ಕಣ್ಣ ಮುಂದೆ ಇರ್ತದೆ. ಖಂಡಿತ, ಒಳ್ಳೆ. ನಾವು ನಮ್ಮ ಸಾವನ್ನು ಲೆಕ್ಕಿಸದೆ ನಮ್ಮ ಪ್ರಯಾಣಿಕರನ್ನು ನಾವು ಸೇವ್ ಮಾಡಿ, ನಾವು ಒಳ್ಳೆ ರೀತಿಯಲ್ಲಿ ಅವರೊಂದಿಗೆ ಬೆರೆತು ಒಳ್ಳೆ ರೀತಿಯಲ್ಲಿ ಇರುವ ಹಾಗೆ, ಅದೊಂದು ನಮ್ದು ಕಲೆ ಅಂತಲೇ ಹೇಳ್ಬೋದು ಹೆಚ್ಚಾಗಿ. ನಿಜ ಸರ್. ನಮ್ಮ ಸಾವು ನಮ್ಮ ಕಣ್ಣ ಮುಂದೆ ಇರ್ತದೆ, ನಾವು ಎಲ್ಲರನ್ನು ಸೇವ್ ಮಾಡ್ಬೇಕು. ಹಾಗೆ ಸೈನಿಕ ಮತ್ತೆ ಚಾಲಕನಿಗೆ ಏನು ವ್ಯತ್ಯಾಸ ಇಲ್ಲ ಸೇಮ್ ಅಲ್ವಾ ಸರ್? ಒಂದು ಬಸ್ಸಿನ ಇಂಜಿನ್ ಲೈಫ್ ಸರಿಯಾಗಿ ಮೇಂಟೆನೆನ್ಸ್ ಮಾಡಿದ್ರೆ ಎಷ್ಟು ಲಕ್ಷ ಕಿಲೋಮೀಟರ್ ಓಡಬಹುದು? ಸಾಧಾರಣ ಇಷ್ಟೇ ಲಕ್ಷ ಅಂತ ಇಲ್ಲ, ಆದ್ರೂ ನಾವು ಮೇಂಟೆನೆನ್ಸ್ ಎಲ್ಲ ಕರೆಕ್ಟ್ ಆಗಿ ಇದ್ರೆ ಎಷ್ಟು ಸಹ ಓಡಿಸಬಹುದು. ಸಾಧಾರಣ ಈಗ ಮೇಂಟೆನೆನ್ಸ್ ಕರೆಕ್ಟ್ ಮಾಡಿದ್ರೆ ಒಂದು 4 ಲಕ್ಷ ತನಕ ಯಾವುದೇ ಸಮಸ್ಯೆಗಳು ಬರುದಿಲ್ಲ. ಹೊಸ ಗಾಡಿ ಕರೆಕ್ಟ್ ಆಗಿ ಮೇಂಟೆನೆನ್ಸ್, ಅದರ ಸರ್ವಿಸ್ ಆಗ್ಲಿ, ಅದರ ಏನು ಕೆಲಸಗಳಾಗ್ಲಿ ಸರಿಯಾಗಿ ಮಾಡ್ತಿದ್ರೆ ಇಂತಿಷ್ಟು ಅಂತ ಅದಕ್ಕೆ ನಿರ್ದಿಷ್ಟ ಇದಿಲ್ಲ. ಹೌದೌದು, ಸರಿಯಾಗಿ ಎಲ್ಲ ಮೇಂಟೆನೆನ್ಸ್ ಮಾಡಿದ್ರೆ ಲಕ್ಷ ಅಂತ ಓಡ್ತದೆ ಅಂತ ಹೇಳಲಿಕ್ಕೆ ಆಗುದು. 3 ಲಕ್ಷ ಓಡುದು, 6 ಲಕ್ಷನೂ ಓಡಬಹುದು. ಹಾಗೆ ಮೇಂಟೆನೆನ್ಸ್ ಕರೆಗಿಲ್ಲದ್ರೆ 2 ಲಕ್ಷದಲ್ಲಿ ಇಂಜಿನ್ ಕೆಲಸ, ಬೇರೆ ಯಾವ್ದಾದ್ರು ಸಮಸ್ಯೆಗಳೆಲ್ಲ ಇದ್ರೆ ಬರ್ತದೆ. ಹೌದೌದು ಸರ್, ಬಸ್ ಫುಲ್ ಲೋಡ್ ಇದ್ದಾಗ ಪಿಕಪ್ ಹೇಗಿರುತ್ತೆ ಸರ್? ಖಾಲಿ ಬಸ್ ಅಲ್ಲಿ ಪಿಕಪ್ ಹೇಗಿರುತ್ತೆ? ಖಾಲಿ ಬಸ್ ಅಂದ್ರೆ ಇದು ಸಾಧಾರಣ ನಮ್ಮ ಕಾರು ಇದ್ದಾಗೆ ಬಸ್ಸುಗಳೆಲ್ಲ. ಲೋಡ್ ಇದ್ರೆ ನಮ್ದು ದೊಡ್ಡ ಲಾರಿ ಇದೆಲ್ಲ ಟ್ರಕ್ ಗಳೆಲ್ಲ ಇರ್ತಲ್ಲ, ಆ ತರ ಬರುದಿಲ್ಲ. ಇದೆಲ್ಲ ಮೀಡಿಯಂ ಆಗಿ ಹೋಗುವಂತದ್ದು. 90
80-90 ಅಲ್ಲೆಲ್ಲ ಹೋಗ್ತದೆ. ಲಾರಿಗಳೆಲ್ಲ ಅಂದ್ರೆ ಇದಕ್ಕೆ ಎಷ್ಟು ಲೋಡ್ ಲೋಡ್ ಗೊತ್ತಾಗುದಿಲ್ಲ. ಇದಂದ್ರೆ ಅದಕ್ಕೆ ತಕ್ಕ ಹಾಗೆ ಬಾಡಿ ಬಿಲ್ಡ್ ಗಳೆಲ್ಲ ಆಗಿರ್ತದೆ. ಹೌದು, ಅದಕ್ಕೆ ತಕ್ಕ ಹಾಗೆ ಆಗಿರುತ್ತೆ. ಹಾಗಾಗಿ ನಿಮ್ಗೆ ಖಾಲಿ ಬಸ್ ಮತ್ತೆ ಫುಲ್ ಪ್ಯಾಸೆಂಜರ್ ಬಸ್ ಏನ್ ಗೊತ್ತಾಗುದಿಲ್ಲ. ಡ್ರೈವಿಂಗ್ ಎಲ್ಲ ಸ್ಮೂತ್ ಆಗಿರ್ತದೆ. ಸ್ಮೂತ್ ಆಗಿರುತ್ತೆ. ಸರ್, ಒಂದು ಟೈರ್ ಸಾಧಾರಣ ಎಷ್ಟು ಲಕ್ಷ, ಎಷ್ಟು ಸಾವಿರ ಕಿಲೋಮೀಟರ್ ಓಡ್ತದೆ? ಒಂದು ಟೈರ್ ಅಂತ ಹೇಳಿದ್ರೆ ನಿಮಗೆ ಸಾಧಾರಣ 80,000 ಕಿಲೋಮೀಟರ್ ರನ್ ಆಗ್ತದೆ. 80,000? ಹೌದು, ಹೊಸ ಟೈರ್. ಹೌದು, ಅದೇ ನಾನು ಮೊದ್ಲೇ ಹೇಳಿದಾಗೆ ಎಲ್ಲಾ ಮೇಂಟೆನೆನ್ಸ್ ಕರೆಕ್ಟ್ ಇರ್ಬೇಕು. ಸ್ವಲ್ಪ ಗಿಂಡಿ ಯಾವ್ದಾದ್ರು ಇದಾಗಿದ್ರೆ ಅದು ಒಳಗಡೆಯಿಂದ ತಿಂತಾ ಬರ್ತದೆ, ಟೈರ್ ಗಳು ಸವಿತಾ ಬರ್ತದೆ ಅಲ್ವಾ? ಹೌದು, ಅದನ್ನೆಲ್ಲ ಮೇಂಟೆನೆನ್ಸ್ ಕರೆಕ್ಟ್ ಮಾಡಿದ್ರೆ ಕಮ್ಮಿ 80,000 ಗ್ಯಾರಂಟಿ ಬರ್ತದೆ. ಮತ್ತೆ ರೀಟೈಲ್ ಮಾಡ್ಬೇಕು. ಅಂದ್ರೆ ಈ ಲಾಂಗ್ ಹೋಗುವ ಗಾಡಿ ಎಲ್ಲ ಹೊಸ್ತೆ, ಲಾಂಗ್ ಹೋಗುವ ಗಾಡಿಗಳೆಲ್ಲ ಹೊಸ್ತೆ. ಆಕ್ಚುಲಿ ಎದುರಿಗೆ ಎಲ್ಲ ಹಾಕುದು ಹೊಸ್ತೆ. ಹಿಂದೆ ಬೇಕಾದ್ರೆ ಒಂದು ಫಸ್ಟ್ ರೀಸಲ್ ಹಾಕ್ತಾರೆ, ಡಬಲ್ ಟೈರ್ ಇರುತ್ತಲ್ಲ, ಹಾಗಾಗಿ ಮುಂದೆ ಹಾಕುದು ಬಸ್ಸಿಗೆ, ಲಾಂಗ್ ಬಸ್ಸಿಗೆ ಹಾಕುದೇ ಹೊಸ ಟೈರ್ ಅಲ್ವಾ? ಸರ್, ಇಂಜಿನ್ RPM ಒಂದು ಯಾವ ರೇಂಜ್ ಅಲ್ಲಿ ಓಡಿಸಿದ್ರೆ ಬೆಸ್ಟ್ ಮೈಲೇಜ್ ಸಿಗುತ್ತೆ? ಒಂದು RPM ಎಷ್ಟರಲ್ಲಿ ಅಂದ್ರೆ ಒಂದು 15ರಿಂದ 18 ಒಳಗೆ ಓಡಿಸಿದ್ರೆ ಒಳ್ಳೆ ಮೈಲೇಜ್. ಸಾಧಾರಣ ನೀವು ಎಷ್ಟು ಮೈಲೇಜ್ ಕೊಡ್ತಾ ಇದ್ದೀರಿ? ನಾವಂದ್ರೆ ಈಗ ಕಂಪನಿ ಲೆಕ್ಕದಲ್ಲಿ 4.8 4.5 ಎಲ್ಲ ಬರ್ತದೆ. ಅದೇ 4.4 ಗೆ ಬರ್ತದೆ. 4 ಗೆಲ್ಲ. ಮುಂಚೆ ಮತ್ತೆ ಇವಾಗ ಬಸ್ಸಿಗೆ ಕಂಪೇರ್ ಮಾಡಿದ್ರೆ ಮುಂಚೆ ಬಸ್ ಮೈಲೇಜ್ ಜಾಸ್ತಿ, ಇವಾಗ ಬಸ್ ಮೈಲೇಜ್ ಜಾಸ್ತಿ? ಮುಂಚೆ ಬಸ್ ಅಂದ್ರೆ ಈಗ ಬರೋದೆಲ್ಲ ಲಾಕ್ ಎಲ್ಲ ಬರುತ್ತೆ, ಸೆನ್ಸಾರ್ ಗಾಡಿ. ಹೌದೌದು. ಇದು ಅವರದ್ದೇ, ನಾವು ಏನು ಸ್ಪೀಡ್ ಆಗಿ ಹೋಗ್ಲಿಕ್ಕೆ ಆಗುದಿಲ್ಲ. ಅದು 80 ಅಂದ್ರೆ 80 ಲಾಸ್ಟ್. ಅದರ ನಂತರ ಎಕ್ಸಲೇಟರ್ ಕೊಟ್ಟರು ಡೀಸೆಲ್ ಹೋಗುದು, ಸಮಯ ಓಡುದಿಲ್ಲ ಗಾಡಿ. ಮೊದಲನೇ ಗಾಡಿ ಹಾಗೆ ಅಲ್ಲ. ಮೊದಲನೇ ಗಾಡಿ ಅಂದ್ರೆ ಲಾಕ್ ಈಗೆಲ್ಲ ಇಲ್ಲ. ಈಗ BS3 ಅದೆಲ್ಲ ಉಂಟಲ್ಲ, ಅದೆಲ್ಲ ಓಡಿಸ್ಲಿಕ್ಕೆ ಒಳ್ಳೇದು. ಅದು ಸಹ ಮೈಲೇಜ್ ಬರ್ತೈತೆ, ಒಳ್ಳೆ ಮೈಲೇಜ್. ಅದಂದ್ರೆ ಸಾಧಾರಣ 5 ಬಂದದ್ದು ಉಂಟು. 1 ಲೀಟರ್ಗೆ 5 ಲೀಟರ್ 5 ಕಿಲೋಮೀಟರ್ ಕೊಟ್ಟದ್ದು ಉಂಟು. ನೀವು ಮುಂಚೆ ದುರ್ಗಂಬದಲ್ಲಿ ಆಲ್ಮೋಸ್ಟ್ BS3 ಹೌದೌದು. ನಾನು ಸಾಧಾರಣ ದುರ್ಗಂಬದಲ್ಲಿ 2005 2006 ಎಲ್ಲ ಇದ್ದದ್ದು. ಆಗ BS3 ಇದೆಲ್ಲ ಇತ್ತೀಚೆಗೆ. ಅದೊಂದು ಗಾಡಿ ಓಡಿಸೋದು ಮಜಾನೇ ಬೇರೆ. ಈಗ ಅದು ಗಾಡಿ ಎಲ್ಲ ಸೆನ್ಸರ್ ಆಗಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ. ಆ ಗಾಡಿ ಆದ್ರೆ ನಾವು ಏನ್ ಬೇಕಾದ್ರೂ ಮಾಡಿ ತರ್ಬೋದು. ಈ ಗಾಡಿಗಳು ಎಲ್ಲಾದ್ರೂ ನಿಂತ್ರೆ ನಾವು ಕಂಪನಿಗೆ ಫೋನ್ ಮಾಡ್ಬೋದು ಅಲ್ವಾ? ಅದು ಲೈಟ್ ಇದು ಲೈಟ್ ಅಂದ್ರೆ ಸೆನ್ಸರ್ ಲೈಟ್ ಬಂದ್ರೆ ಎಲ್ಲ ಕಂಪನಿಗೆ ಕಾಲ್ ಮಾಡ್ಬೇಕು. ನಾವು ಏನು ಮಾಡುವಾಗಿಲ್ಲ ಇದರಲ್ಲಿ. ಸರ್, ಇನ್ನೊಂದು ನಿಮ್ಗೆ ಮುಖ್ಯವಾಗಿ ಒಂದು ಪ್ರಶ್ನೆ ಇದೆ. ಏನಂತ ಹೇಳಿದ್ರೆ, ಈ ಚಾಲಕ ಮತ್ತೆ ಪ್ಯಾಸೆಂಜರ್ ನಡುವಿನ ಸಂಬಂಧ ಹೇಗಿರುತ್ತೆ ಸರ್? ನೀವು ಅದೊಂದು ಕೇಳಿದ್ರೆ ನನಗೆ ಒಳ್ಳೇದಾಯ್ತು. ಚಾಲಕ ಮತ್ತು ಪ್ಯಾಸೆಂಜರ್ ಅಂದ್ರೆ ನೋಡಿ, 100ರಲ್ಲಿ 90% ಜನ ಯಾವ ಪ್ಯಾಸೆಂಜರ್ಗಳು ನಮ್ಮೊಂದಿಗೆ ಎಲ್ಲ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಾರೆ. ಅದರಲ್ಲಿ ಒಂದು 10% ಜನಗಳು, ನಾವು ಈಗ ನೋಡಿ, ನಮ್ಗೆ ಒಂದು ಟೈಮ್ ಕೊಟ್ಟಿರ್ತಾರೆ. ಬೆಂಗಳೂರಿಂದ ನಾವು ಊರಿಗೆ ಬರೋತಿ, ನಮ್ಗೆ ಒಂದು 7 ಗಂಟೆ ಟೈಮ್ ಕೊಟ್ಟಿರ್ತಾರೆ. ನಾವೊಂದು 10 ನಿಮಿಷ ಬೇಗ ಬನ್ನಿ ಅಂತ ಅವರಿಗೆ ಫೋನ್ ಮಾಡಿದ್ರೆ, ಕೆಲವರು ಹೇಳ್ತಾರೆ ಇಲ್ಲ ನನಗೆ ಅಲ್ಲಿ ಆಫೀಸ್ ಬಿಡುದೇ 7 ಗಂಟೆಗೆ, ನಾನು ಬರುವಾಗ ಒಂದು 7 ಗಂಟೆಗೆ ಕರೆಕ್ಟ್ ಅಲ್ಲಿ ಇರ್ತೇನಂತ. ಆದ್ರೆ ಅವ್ರು ಬರ್ಲಿಕ್ಕೆ ಆಗುದಿಲ್ಲ. ನಾವು ಬಂದ ಕೂಡಲೇ ನೀವು ಟೈಮಿಗೆ ಬರ್ಲಿಲ್ಲಲ್ಲ, ನೀವು 15 ನಿಮಿಷ, ಅದು ಟಿಕೆಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ 15 ನಿಮಿಷ ಮೊದಲೇ ಬರ್ಬೇಕಂತ. ನಾವು ಕೇಳಿದ್ರೆ ಇಲ್ಲಿ ಬಂದು ನಮ್ಮ ಹತ್ರ ವಾಗ್ವಾದ ಮಾಡ್ತಾರೆ. ನಮ್ಗೆ ಟೈಮ್ ಕೊಟ್ಟು ನಾವು ಟೈಮಿಗೆ ಬರೋದು ಹಾಗೆ ಹೀಗೆ ಅಂತ. ಹಾಗೆ ಮುಂದಿನ ಟ್ರಾಫಿಕ್ ಅಲ್ಲಿ ಹೋಗೋತ್ತಿಗೆ ನಮ್ಗೆ ಅಲ್ಲಿ ಟೈಮ್ ಸಾಕಾಗುದಿಲ್ಲ. ಅವರ ಟೈಮ್ ಬಿಫೋರ್ ಅವರು ಕಾಯ್ತಾ ಇರ್ತಾರೆ ನಮ್ಮನ್ನು, ಗಾಡಿ ಇನ್ನೂ ಬಂದಿಲ್ಲ ಅಂತ. ಅಲ್ಲಿ ಹೋದ ಕೂಡಲೇ ಅವರೊಂದು ತರ ಮಾಡ್ತಾರೆ. ಇಲ್ಲಿ ನಮ್ಮದು ವಾಗ್ವಾದ ಮಾಡ್ಕೊಂಡ್ರೆ ಇಲ್ಲಿ ಅವರು ನಮ್ಗೆ ಏನಾದ್ರು ಹೇಳಿ ಹೋಗ್ತಾರೆ. ನಾನು ಸಾಹುಕಾರಿಗೆ ಹೇಳ್ತೇನೆ, ಇಲ್ಲ ನಾನು ಆನ್ಲೈನ್ ಅಲ್ಲಿ ರೇಟಿಂಗ್ ಕಮ್ಮಿ ಮಾಡ್ತೇನೆ. ಅದು ನಾವು ನೋಡಿ ಮಾಡದ ತಪ್ಪಿಗೆ ನಾವು ಅದೇ ಎಣಿಸ್ಕೊಳ್ಳಿ. ಒಂದು ಪ್ಯಾಸೆಂಜರ್ ಹತ್ರ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದೆ ಅಂದ್ರೆ, ಯಾವ ಡ್ರೈವರ್ ಆಗ್ಲಿ ಏನಾಗ್ಲಿ, ಅವರ ನಿರ್ದಿಷ್ಟ ಟೈಮ್ ಒಂದು ಕೊಟ್ಟಿರ್ತಾರೆ. ಆ ಟೈಮ್ಗಿಂತ ಒಂದು 10 ನಿಮಿಷ ಮೊದಲು, ಯಾರು ಗಂಟೆ ಗಟ್ಟಲೆ ಮೊದಲು ಬನ್ನಿ ಅಂತ 7 ಗಂಟೆ ಕೊಟ್ಟದ್ದು 6 ಗಂಟೆ ಬನ್ನಿ ಅಂತ ಯಾರು ಹೇಳುದಿಲ್ಲ. 7 ಗಂಟೆ 6:45ಗೆ ಬನ್ನಿ, 6:50ಕ್ಕೆ ಬನ್ನಿ ಅಂತ ಹೇಳುದು. ಅದನ್ನು ಸರಿಯಾಗಿ ಮೇಂಟೆನೆನ್ಸ್ ಮಾಡಿಕೊಂಡ್ರೆ, ಇಲ್ಲಿ ಡ್ರೈವರ್ ಗಳಿಗೆ ಟೆನ್ಷನ್ ಕೊಟ್ಟು ಹೋಗ್ತಾರೆ, ಅವರು ಹೋಗಿ ಮಲಗಿರ್ತಾರೆ. ನಾವು ನೋಡಿ ಅದನ್ನೇ ಟೆನ್ಷನ್ ಮಾಡಿ, ಇವರು ಸಾಹುಕಾರಿಗೆ ಹೇಳ್ತಾರೆ, ಅದ್ ಹೇಳ್ತಾರೆ. ಟೈಮಿಗೆ ಬರೋದು ಹೌದು, ಇಲ್ಲ ಅಂತ ನಾವು ಹೇಳುದಿಲ್ಲ. ಆದ್ರೆ ಅವರು ಹೋಗಿ ಮಲಗಿದ ನಂತರ ನಾವು ಅದೇ ಯೋಚನೆ ಮಾಡ್ತೀವಿ, ಅದೇ ಟೆನ್ಷನ್ ಅಲ್ಲಿ ಅದೇ ಟೆನ್ಷನ್ ಇರ್ತದೆ. ಅನಾಹುತ ಆಗುವ ಚಾನ್ಸ್, 100% ಅನಾಹುತ ಅದರಲ್ಲೇ ಹೆಚ್ಚಾಗಿ ಆಗುದು. ಇವರು ಹೋಗಿ ಮಲಗಿರುವಾಗ ಡ್ರೈವರ್ ಹೇಳ್ತಾನೆ, ಅವನು ಹಾಗೆ ಹೇಳಿ ಹೋದ್ರಲ್ಲ ನಮ್ಗೆ, ನಾವು ಇನ್ನು ಇವರು ಹೇಳಿದ್ರೆ ಅದು ಆನ್ಲೈನ್ ಅಲ್ಲಿ ಈ ರೆಡ್ ಬಸ್ ನವ್ರಿಗೆ ಹೇಳಿದ್ರೆ ಅದು ಎನ್ಕ್ವೈರಿ ಮಾಡೋದ್ರಲ್ಲಿ ಏನಿಲ್ಲ, ಈ ಬಸ್ಸಿನಲ್ಲಿ ಇಂಥವರು ಹೀಗೆ ಹೇಳಿದ್ರು ಡ್ರೈವರ್ ಕಂಡಕ್ಟರ್, ಅದು ರೇಟಿಂಗ್ ನಮ್ಗೆ ಕಮ್ಮಿ ಬರ್ತದೆ.
ನಾವು ನೋಡಿ ಅವ್ರ ಹತ್ರ ಒಂದು ವಾಗ್ವಾದ ಮಾಡ್ಬೇಕಂತ ಬರೋದಿಲ್ಲ. ನಾವು ಎಲ್ಲರನ್ನೂ ಒಳ್ಳೆ ರೀತಿಯಲ್ಲೇ ಕರ್ಕೊಂಡು ಹೋಗ್ಬೇಕಂತ ನಾವು ಬರೋದು ಅಲ್ವಾ. ಈ ರೀತಿ ಅವರು ಕೆಲವೊಂದು ಪ್ಯಾಸೆಂಜರ್ಗಳು ಈ ರೀತಿ ಮಾಡೋದ್ರಿಂದ ಬೇರೆಯವರಿಗೆ ತೊಂದರೆ ಆಗ್ತದೆ. ಬೇರೆಯವರಿಗೆ ಅದು ನಾವು ಅಂತಲ್ಲ, ನಮ್ಮ ಡ್ರೈವರ್ ಫೀಲ್ಡಿಂಗ್ ಅಲ್ಲಿ ಎಲ್ರೂ ಹಾಗೆ ಒಂದು ಏನಾದ್ರು ಹೇಳಿದಾದ್ರೂ ಮನಸ್ಸಿಗೆ ಹಚ್ಕೊಳ್ತಾರೆ. ಅವ್ರು ಅದನ್ನೇ ಯೋಚನೆ, ನೀವೇ ಆಲೋಚನೆ ಮಾಡಿ ನೋಡಿ, ಅದು ಆಲೋಚನೆ ಮಾಡ್ಕೊಂಡೇ ಬರೋತ್ತಿಗೆ ಏನಾದ್ರು ಅನಾಹುತ ಮಾಡ್ಲಿಕ್ಕೆ 100% ಅದೇ ಕಾರಣ. ಕೆಲವರಿಗೆ ತುಂಬಾ ಬೇಜಾರಾಗ್ತದೆ. ಅದು ನಾನೇ ಅಂತ ಹೇಳುದಲ್ಲ, ನನ್ನಂತ ಎಷ್ಟೋ ಜನ ಡ್ರೈವರ್ಗಳಿಗೆ ಇದು ಒಂದು ಥಿಂಕ್ ಆಗಿರ್ತದೆ. ಆಗ ಅನಾಹುತಗಳು ಸ್ವಲ್ಪ ಜಾಸ್ತಿ ಆಗುದು. ಹೌದೌದು. ಸರ್, ನಿಮ್ಮ ಲೈಫ್ ನಲ್ಲಿ ಮರೆಯಲಾಗದಂತ ನೈಟ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಯಾವುದು? ಒಂದು ಅಂದ್ರೆ ಕೆಲವೊಂದೆಲ್ಲ ಸಮಸ್ಯೆಗಳೆಲ್ಲ ಆತರ ಉಂಟಾ? ಹೌದು, ನಂದಂದ್ರೆ ನಾನು ಮ್ಯಾಂಗ್ಳೂರ್ ಟು ಹೈದರಾಬಾದ್ ಹೋಗ್ತಿರೋ ಭಾರತಿ ಟ್ರಾವೆಲ್ಸ್ ಅಲ್ಲಿ. ಹೈದರಾಬಾದ್ ಇಂದ ರಿಟರ್ನ್ ಬರೋ ಹೊತ್ತಿಗೆ ಘಾಟಿ, ಯಲ್ಲಾಪುರ ಘಾಟಿ ಸ್ವಲ್ಪ ಡ್ಯಾಮೇಜ್ ಆಗಿ ಆ ರೂಟ್ ಅಲ್ಲಿ ಗಾಡಿ ಹೋಗ್ತಿರ್ಲಿಲ್ಲ. ಸುತ್ತಾಗಿ ಬರ್ಬೇಕಿತ್ತು. ಹಾಗೆ ನಾವು ಸುತ್ತಾಗಿ ಬರೋತ್ತಿಗೆ ನಮ್ಗೆ ಅಂದ್ರೆ ಟೈಮ್ ಲೇಟ್ ಆಗತ್ತಲ್ಲ. ಗೋಕರ್ಣಕ್ಕೆ ಅಲ್ಲಿಂದ ಹೈದರಾಬಾದ್ ಇಂದ ಗೋಕರ್ಣಕ್ಕೆ ಸುಮಾರು ಜನ ಬರೋರು. ಗೋಕರ್ಣ ಹೈಯೆಸ್ಟ್ ಬರೋದೇ ಗೋಕರ್ಣಕ್ಕೆ ಅಲ್ಲಿಂದ ಹೈದರಾಬಾದ್ ಕಡೆಯಿಂದ. ಅಲ್ಲಿ ಬರೋತ್ತಿಗೆ ಇದು ಆಯ್ತಲ್ಲ ನಮ್ಗೆ. ಅವರು ಹೇಳಿದಾರೆ ನಮ್ಗೆ ಟೈಮಿಗೆ ಮುಟ್ಬೇಕಣ್ಣ, ಎಂತ ಮಾಡುದು ಗೊತ್ತಾಗುದಿಲ್ಲ ನಮ್ಗೆ. ಟೈಮಿಗೆ ಮುಟ್ಟೋದಕ್ಕೆ ಪರಿಸ್ಥಿತಿ ಹೀಗೆ ಉಂಟು, ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆದಷ್ಟು ಪ್ರಯತ್ನ ಮಾಡ್ತೇವೆ ಅಂತ ನಾವು ಮಾರ್ಗ ಸುತ್ತಿ ಬಳಸಿ ಬಂದು ಸಹ ಅವರಿಗೆ ಕರೆಕ್ಟ್ ಟೈಮ್, ನಾವು ಮಾಮೂಲಿ ಟೈಮ್ ಬಂದು ರೀಚ್ ಆದ. ಅವ್ರು ಎಲ್ಲರೂ ನಮ್ಗೆ ವಿಶ್ ಮಾಡಿ ಹೋದ್ರು. ಅವರು ಕೆಲವರು ಎಂತ ಹೇಳಿದ್ರಂತ ನಮ್ಗೆ ಆಶ್ಚರ್ಯ ಆಗಿದೆ. ಅದನ್ನು ಮತ್ತು ಫೇಸ್ಬುಕ್ ಅಲ್ಲಿ ಬೇರೆ ಅಪ್ಲೋಡ್ ಮಾಡಿದ್ದಾರೆ. ಹೌದೌದು. ಅವತ್ತಿಗೆ ನಾನು ಇಲ್ಲಿ ಮನೆಗೆ ಬರುವತ್ತಿಗೆ ಅಪ್ಪ ನೀವು ಮಕ್ಕಳೆಲ್ಲ ಹೇಳುದು, ಮತ್ತೆ ಬೇರೆ ಫ್ರೆಂಡ್ಸ್ ಗಳು ಹೇಳುದು, ನಿಮ್ದೆಲ್ಲ ಫೋಟೋ ಎಲ್ಲ ಹಾಕಿ ಎಲ್ಲ ಫೇಸ್ಬುಕ್ ಅಲ್ಲಿ ಎಲ್ಲ ಹಾಕಿದ್ದಾರೆ ನೋಡಿ, ಈ ತರ ಕಮೆಂಟ್ ಎಲ್ಲ ಮಾಡಿದಾರೆ ಅಂತ. ಅದು ಸುಮಾರು ವರ್ಷ ಆಯ್ತು. ಅದೊಂದು ನನಗೆ ಮರೆಯಲಾಗದೊಂದು ಅಲ್ವಾ. ಮಳೆಯ ಸಮಯದಲ್ಲಿ ಗಾಡಿ ಡ್ರೈವ್ ಮಾಡುವಾಗ ಎಕ್ಸ್ಟ್ರಾ ಅಂದ್ರೆ ನೀವು ಕೇರ್ ತಕೊಳ್ಳುವಂತದ್ದು ಒಂದೇನು? ಮಳೆ ಹೊತ್ತಿಗೆ ಅಂದ್ರೆ ಘಾಟಿ ಸೆಕ್ಷನ್ ಅಲ್ಲಿ ಹೋಗುವಾಗ ಈ ಮಳೆ ಬರೋ ಹೊತ್ತಿಗೆ ಕೆಲವು ಗಾಡಿಗಳು ಕಾಣುದಿಲ್ಲ. ಕೆಲವು ಮಂಜು ಕೆಲವು ಲಾರಿಗಳು ನಿಂತಿರೋದು. ಆದಷ್ಟು ನಾವು ಎಷ್ಟು ಜಾಗ್ರತೆ ಆಗ್ತದೆ ಅಷ್ಟು ಜಾಗ್ರತೆ ವಹಿಸಿಕೊಂಡು ನಾವು ಒಂದು ಡ್ರೈವ್ ಮಾಡ್ಬೇಕು. ಕರುವಲ್ಲಿ ಏನಾದ್ರು ಗಾಡಿಗಳು ಹಾಳಾಗಿ ನಿಂತಿರುತ್ತೆ, ಅದು ಹೌದು ಕಾಣುವುದಿಲ್ಲ. ಮತ್ತೆ ಮರಗಿಡಗಳು ಕೆಲವು ಬಿದ್ದಿರತ್ತೆ, ಅದು ಕಾಣುವುದಿಲ್ಲ. ಹಾಗಾಗಿ ಅದೊಂದು ಭಾರಿ ಜಾಗ್ರತೆ ಬೇಕು ಮಳೆಗಾಲದಲ್ಲಿ ಡ್ಯೂಟಿ ಮಾಡುದು. ಮಳೆ ಬರೋ ಹೊತ್ತಿಗೆ ಮಳೆಗಾಲಕ್ಕೆ ಮತ್ತೆ ಡ್ರೈವಿಂಗ್ ಮಾಡೋದು ಕಷ್ಟನೇ. ಕಷ್ಟ ತುಂಬಾ ಕಷ್ಟ. ಅದು ಎಲ್ಲಾ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಇದ್ದವರಿಗೆ ಎಲ್ಲರಿಗೂ ಗೊತ್ತಾಗತ್ತೆ, ಅದು ಗೊತ್ತಿದೆ. ಓಕೆ ಸರ್, ಇನ್ನೊಂದು ಮುಖ್ಯವಾಗಿ ನೀವು ಇವಾಗ ಡ್ಯೂಟಿ ಆಗಿ ಮನೆಗೆ ಹೋಗ್ತೀರಾ, ಮರುದಿನ ಡ್ಯೂಟಿಗೆ ಬರ್ತೀರಾ. ಮೊಟ್ಟ ಮೊದಲಾಗಿ ನೀವು ಬಂದು ಗಾಡಿಯಲ್ಲಿ ಏನ್ ಕೆಲಸ ನಿಮ್ದು? ನಾವು ಮೊಟ್ಟ ಮೊದಲಿಗೆ ಬಂದು, ನಮ್ಗೆ ಇದು ದೇವರು, ಮೊಟ್ಟ ಮೊದಲಿಗೆ ಬಂದು ಇಲ್ಲಿ ಅವರು ಗಾಡಿ ಮುಂದೆ ಒಂದು ಕೈ ಮುಗಿದು ಬಂದು ಇಲ್ಲಿ ನಮ್ದು ಎಲ್ಲ ಬ್ಯಾಗ್ ಎಲ್ಲ ಇಟ್ಟು ಎಲ್ಲ 4 ಟೈರ್ ನೋಡಿ, ರೇಡಿಯೇಟರ್ ಅಲ್ಲಿ ನೀರು ನೋಡಿ, ಇಂಜಿನ್ ಆಯಿಲ್ ನೋಡಿ, ಇದೆಲ್ಲ ಒಮ್ಮೆ ಎಲ್ಲ ಚೆಕ್ ಮಾಡಿ ಅಡಿಯಲ್ಲಿ ಪ್ಲೇಟ್ ಸೆಟ್ಗಳನ್ನೆಲ್ಲ ಬ್ಯಾಟ್ರಿ ಹಾಕಿ, ನಾವು ಬೇಗ ಬಂದ್ರೆ ಬೆಳಕಿಗೆ ಕಾಣ್ತದೆ, ಇಲ್ಲ ಒಂದ್ ಸ್ವಲ್ಪ ಕತ್ತಲೆ ಇದ್ರೆ ಬ್ಯಾಟ್ರಿ ಹಾಕಿ ಅಡಿಯಲ್ಲಿ ಎಲ್ಲ ನಾವು ನೋಡ್ಬೇಕು. ಅದು ನೋಡಿಯೇ ನಾವು ಕೊಂಡೋಗ್ಬೇಕು. ಮತ್ತೆ ಮಾಮೂಲಿ ಕೆಲವು ಸಮಸ್ಯೆಗಳು ಇರ್ತದೆ, ಅದು ನಮಗೆ ಗೊತ್ತಾಗುದಿಲ್ಲ. ಇದೆಲ್ಲ ಮೇಲೆ ನಮ್ಗೆ ಕಾಣುವಂತದ್ದು, ಅದನ್ನೆಲ್ಲ ನಾವು ಫಸ್ಟ್ ಪರಿಶೀಲಿಸ್ಬೇಕು. ಬೆಂಗಳೂರಿನಿಂದ ಬಂದ ನಂತರ ಏನ್ ಮಾಡ್ತೀರಾ? ಬಂದ ನಂತರ ಬಂದು ಅದೇ ಇದೆ ಅಂದ್ರೆ ಆಯಿಲ್ ಎಲ್ಲ ನೋಡ್ಲಿಕ್ಕಿಲ್ಲ. ಬಂದು 4 ಟೈರು, ಅಡಿಯಲ್ಲಿ ಸಟ್ಟು, ಹಿಂದೆ ಬಲೂನು, ಮತ್ತೆ ಯಾವುದೆಲ್ಲ ಸಮಸ್ಯೆಗಳೆಲ್ಲ ನಮಗೆ ತೋರುತ್ತೆ ಅದನ್ನೆಲ್ಲ ಅಡಿಯಲ್ಲಿ ನೋಡ್ಬೇಕು. ನಾವು ಹೆಚ್ಚಾಗಿ ಅಲ್ಲಿ ಡೀಸೆಲ್ ಹಾಕೋತ್ತಿಗೆ ಅಲ್ಲಿ ಪಂಪ್ ಅಲ್ಲಿ ಎಲ್ಲ ಹೋಗ್ಲಿಕ್ಕೆ ಇರ್ತದೆ, ಅಡಿಗೆ ಹೋಗ್ಲಿಕ್ಕೆ. ಹೌದು, ಅಡಿಗೆ ಹೋಗಿ ಎಲ್ಲ ನೋಡ್ತೇವೆ. ಅಂದ್ರೆ ರಾತ್ರಿ ಹೋಗೋ ಡ್ರೈವರ್, ಈಗ ನಾವು ನೋಡಿ ನಾವು ನಿಲ್ಲಿಸಿ ಹೋಗ್ತೇವೆ, ನೆಕ್ಸ್ಟ್ ಬರುವ ಡ್ರೈವರ್ ಅವರು ಬಂದು ಈಗ ಮೇಲ್ನೋಟಕ್ಕೆ ನೋಡಿ ಹೋಗ್ತಾರೆ, ಇಲ್ಲ ಅಂತ ಹೇಳಲ್ಲ, ಅದು ನೋಡುವಂತದ್ದು ಅದು ಅಷ್ಟೇ. ಆದ್ರೆ ಬೇರೆ ಏನಾದ್ರು ಸಮಸ್ಯೆ ಆಗಿದ್ರೆ ಆ ಕತ್ತಲೆ ಎಲ್ಲಿ ಗೊತ್ತಾಗುದಿಲ್ಲ. ಇದ್ರೆ ನಮ್ಗೆ ಅಂದ್ರೆ ಬೆಳಿಗ್ಗೆ ಎಲ್ಲ ಗೊತ್ತಿರತ್ತೆ, ಎಲ್ಲ ನೋಡ್ತಾರೆ. ನಮ್ಮ ನಿರ್ವಾಹಕರು ಸಹ ಅಡಿಗೆ ಹೋಗಿ ಎಲ್ಲ ನೋಡ್ತಾರೆ. ಓಕೆ ಸರ್, ಇಷ್ಟೆಲ್ಲ ನೀವು ಸರ್ಚ್ ಮಾಡಿ ನೋಡಿ ಆದ್ರೂ ಸಹ ನಿಮ್ಮ ಒಂದು ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಟೆಕ್ನಿಕಲ್ ಇಶ್ಯೂ ಬಂದದುಂಟಾ? ಅಂತ ಸಮಸ್ಯೆಗಳು ಏನು ಬಂದಿಲ್ಲ. ಆದ್ರೂ ಮೆಕ್ಯಾನಿಕಲ್ ಆಗಿ ಯಾವ್ದಾದ್ರು ವಯರ್ ಇದಾಗಿ ಏನಾದ್ರು ಹೇಳಲಿಕ್ಕೆ ಆಗುದಿಲ್ಲ, ಅಂತದ್ದೆಲ್ಲ ಬರೋದು. ದೊಡ್ಡ ಸಮಸ್ಯೆಗಳು ಏನು ಬಂದಿಲ್ಲ. ನಾವು ಅಂತ ಸಣ್ಣ ಸಣ್ಣ ಸಮಸ್ಯೆಗಳು ಬಂದದುಂಟು. ಓಕೆ ಸರ್, ಮತ್ತೆ ನೀವು ಚಂದಾಪುರದಿಂದ ಪಾರ್ಕಿಂಗ್ ಅಲ್ಲಿ ಎಷ್ಟು ಗಂಟೆಗೆ ಹೊರಡ್ತೀರಾ? ನಮ್ಗೆ ಅಂದ್ರೆ ಅಲ್ಲಿ 7 ಗಂಟೆಗೆ ಹೊರಡ್ತೀವಿ. ಚಂದಾಪುರ 7 ಕಾಲಕ್ಕೆ ಪಿಕಪ್.
ಓಕೆ ಅದು 7 ಗಂಟೆಗೆ ಅಲ್ಲಿ ಪಾರ್ಕಿಂಗ್ ಬರ್ತೇವೆ. ಅದು ಅಂದ್ರೆ ಅದು ಟ್ರಾಫಿಕ್ ಏರಿಯಾ ನಿಮ್ಗೆ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಹೌದಾ, ತಮಿಳ್ನಾಡು, ಹೌದೌದು, ತಮಿಳ್ನಾಡು ಕಡೆಯಿಂದ ಬರುವ ಗಾಡಿಗಳೆಲ್ಲ ನಮ್ಮ ಬೆಂಗಳೂರು ಎಂಟ್ರಿ ಆಗುದೇ ಅದೇ ಅಲ್ಲೇ ಅಲ್ಲೇ. ಅಲ್ವಾ? ಆದ್ರಿಂದ ನಾವು ಪ್ಯಾಸೆಂಜರ್ ಗಳ ಹತ್ರ ತುಂಬಾ ರಿಕ್ವೆಸ್ಟ್ ಮಾಡಿ ಕೇಳುದಂದ್ರೆ, ಒಂದು ಈಗ ಫ್ಲೈಟ್ ಗೆ ಹೋಗುವಾಗ ಎಷ್ಟೋ ಗಂಟೆಗಳ ವೇಟ್ ಮಾಡ್ತಾರೆ, ಎಷ್ಟೋ ಗಂಟೆಗಳ ಮೊದಲು ಹೋಗ್ತಾರೆ. ಹೌದೌದು. ರೈಲಿಗೆ ಹೋಗುವಾಗಲೂ ಹೋಗಿ ಕಾಯ್ತಾರೆ. ಇದು ಬಸ್ಸಿಗೆ ನೀವು ಹೆಚ್ಚು ಕಾಯ್ದು ಬೇಡ, ಒಂದು 10 ನಿಮಿಷ ಮೊದಲು ಬನ್ನಿ ಸಾಕು. ನಾನು ಪ್ಯಾಸೆಂಜರ್ ಅಲ್ಲಿ ವಿನಂತಿ ಮಾಡೋದು ಅದೇ ಒಂದೇ, ಒಂದು 10 ನಿಮಿಷ ಮೊದಲು ಬಂದ್ರೆ ನೀವು ಬಂದ್ರು ನಮಗೂ ಖುಷಿ. ಮುಂದಿನ ಈಗ ನೋಡಿ, ಈಗ 7 ಗಂಟೆಗೆ ನೀವು ಇಲ್ಲಿ ಚಂದಾಪುರದಲ್ಲಿ ಬಂದ್ರೆ ಅಂತ ಹೇಳ್ತೀವಿ, ಅದೇ ನೀವು ನೆಲಮಂಗಲದಲ್ಲಿ ಇದ್ರೆ ನಾವು ಬರುವಾಗ ಅಲ್ಲಿ 10:30 ನಮ್ದು ಟೈಮ್. ನಾವು 12 ಗಂಟೆಗೆ ಬಂದ್ರೆ ನೀವು ಒಪ್ಕೊಳ್ತೀರಾ? ಇಲ್ಲ ಅಲ್ಲ. ಅದೇನು ನಮ್ ಎಲ್ಲಾ ಪ್ಯಾಸೆಂಜರ್ ನಿಮ್ಮ ಹಾಗೆ ಎಲ್ರು ಇದ್ರಲ್ಲಿ ಯಾರು ಬಂದ್ರು, ಎಷ್ಟು ದೊಡ್ಡವರು ಬಂದ್ರೆ ನಮ್ಗೆ ಎಲ್ರು ಒಂದೇ ಲೆಕ್ಕ. ಎಷ್ಟೋ ಜನ ನಮ್ಮ ಮೇಲೆ ಪ್ರೀತಿ ತೋರಿಸ್ತಾರೆ. ಕೆಲವರು ನೀವು ಹೇಳಿದ್ರೆ ನಂಬ್ತೀರಾ ಬಿಡ್ತೀರಾ, ಕೆಲವರು ಅಲ್ಲಿ ಬರೋತ್ತಿಗೆ ಅವ್ರಿಗೆ ಕೈ ಮುಗ್ದು ಬರ್ತಾರೆ, ಅಲ್ಲಿಗೆ ಗಾಡಿಗೆ ಕೈ ಮುಗಿದು ಈಗ ಮುಗಿದು ಗಾಡಿ ಹತ್ತಾರೆ. ಅವ್ರಿಗೂ ಅಷ್ಟೇ ಪ್ರೀತಿ ಇದೆ ಗಾಡಿ ಮೇಲೆ. ಅಂತ ಎಷ್ಟೋ ಜನರು ಇರುವಾಗ ನಾವು ಒಂದು 10 ನಿಮಿಷ ಮೊದಲು ಬಂದು ಡ್ರೈವರ್ ಕಂಡಕ್ಟರ್ ಗಳಿಗೆ ನಾವು ರೆಸ್ಪಾನ್ಸ್ ಮಾಡಿದ್ರೆ ಅವರಿಗೂ ಒಂದು ಖುಷಿ. ಹಾಗೆ ಆ ಖುಷಿಯಲ್ಲಿ ನಾವು ಎಲ್ಲರೊಂದಿಗೆ ಒಳ್ಳೆ ರೀತಿಯಲ್ಲಿ ಬರ್ತಿದ್ವಿ. ಯಾರೋ ಒಬ್ರು ಮಾಡುವ ಕಷ್ಟಕ್ಕೆ ಎಲ್ರಿಗೂ ತೊಂದರೆ ಆಗ್ತದೆ. ಅದನ್ನೊಂದು ಪ್ಯಾಸೆಂಜರ್ಗಳು ಇದನ್ನು ನೋಡುವ ಎಲ್ರು ಅದೊಂದು ತಿದ್ದುಕೊಂಡ್ರೆ ಒಳ್ಳೆ. 10 ನಿಮಿಷ ಮೊದಲು ಬನ್ನಿ, ಬೇರೆ ಗಂಟೆಗಟ್ಲೆ ನಮ್ಗೆ ಬೇಡ. ಹೌದು ನೋಡಿ, ಟ್ರೈನ್ ನಮ್ಗೆ ವೇಟ್ ಮಾಡೋದಿಲ್ಲ, ಫ್ಲೈಟ್ ನಮ್ಗೆ ವೇಟ್ ಮಾಡೋದಿಲ್ಲ, ಬಸ್ಸಿನ ಚಾಲಕರು ಮಾತ್ರ ನಮ್ಗೆ ಬಸ್ಸಿನ ಚಾಲಕರು ಮಾತ್ರ ವೇಟ್ ಮಾಡುದು. ಮತ್ತೆ ಮನೆ ಬಾಗಿಲಿಗೆ ಹೋದಾಗೆ ಹೋಗ್ತದೆ. ಎಲ್ಲ ಬೆಂಗಳೂರಲ್ಲಿ ಸಿಟಿ ಒಳಗೆ ಹೋಗಿ ಅವರ ಕೆಲವರು ನಮ್ಮ ಮನೆ ಇಲ್ಲೇ, ನಾನು ಅಲ್ಲಿ ನಿಲ್ತೇನೆ, ಪಿಕಪ್ ಪಾಯಿಂಟ್ ಗೆ ಬರುದಿಲ್ಲ. ನಾವೆಲ್ಲ ನೀವು ಇಲ್ಲಿಗೆ ಬರ್ಬೇಕಂತ ನಾವು ಏನು ಅವ್ರಿಗೆ ಒತ್ತಾಯ ಆನ್ ದಿ ವೇ ಅಲ್ಲಿ ಎಲ್ಲಿ ಬೇಕಾದ್ರೂ ನಾವು ಪಿಕಪ್ ಮಾಡ್ತೇವೆ, ನೀವು ಎಲ್ಲೇ ಇರಿ. ಬಸ್ಸಿನ ಒಂದು ಸ್ಪೆಷಲ್. ಹೌದು. ಕೆಲವರು ಹೇಳ್ತಾರೆ ನಮ್ಗೆ ಬೆಂಗಳೂರಿಗೆ ಟ್ರೈನ್ ಆಗಿದೆ, ನಾವು ಟ್ರೈನ್ ಅಲ್ಲಿ ಕಮ್ಮಿ ರೇಟ್ ಉಂಟು, ಹೋಗಿ ಆಗುದಿಲ್ಲ. ಹೇಗೆ ಅಂತ ನಾನು ಸಹ ಹೇಳ್ತೇನೆ. ಅದು ಇಲ್ಲಿಂದ ಆಟೋದಲ್ಲಿ ರೈಲ್ವೆ ಸ್ಟೇಷನ್ ಗೆ ಹೋಗ್ಬೇಕು, ಲಗೇಜ್ ಎಲ್ಲ ಹೊತ್ಕೊಂಡು ಹೋಗ್ಬೇಕು. ಅಲ್ಲಿಂದ ಹೋಗಿ ಅಲ್ಲಿ ರೈಲ್ ಇಳಿದು ಕೂಡ ಅಲ್ಲಿಂದಲೂ ಅದೇ ಮಾಡ್ಬೇಕು. ಇದು ಮನೆ ಬಾಗಿಲಿಗೆ ಹೋಗ್ತದೆ. ಈಗ ಖರ್ಚಷ್ಟೇ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಆಗುತ್ತೆ. ಮತ್ತೆ ಟೈಮ್ ಜಾಸ್ತಿ, ಅವರು ಬೇಗ ಹೋಗ್ಬೇಕು ಅಲ್ಲಿ. ಹೌದು. ಇದು ಬಸ್ ಬರುವತ್ತಿಗೆ ಬಸ್ ಕಾದಾಗೆ ಅದು ಕಾಯುದಿಲ್ಲ, ಅದು ಹೋಗ್ತದೆ. ನೀವು ಎಲ್ಲಾದ್ರೂ ಟ್ರಾಫಿಕ್ ಅಲ್ಲಿ ನಿಂತ್ಕೊಂಡ್ರೆ ಟ್ರೈನ್ ಹೋಗಿ ಹಾಗೆ ಮತ್ತೆ ಬಸ್ 5 ಗಂಟೆಗೆ ರೀಚ್ ಆಗ್ತದೆ, ಸೇಮ್ ಟೈಮ್ ಅಲ್ಲಿ ಅದು ಮನೆ ಬಾಗಿಲಿಗೆ ಹೋಗಿ ರೀಚ್ ಆಗ್ತದೆ. ಏನು ತೊಂದ್ರೆ ಇಲ್ಲ, ಆರಾಮ್ ಬಸ್ ಅಲ್ಲಿ ಹೋಗುದು ಆರಾಮ್. ಬಸ್ ಅಲ್ಲಿ ಆರಾಮ್. ಓಕೆ ಸರ್, ಮತ್ತೆ ಈ ನಿಮ್ಮ ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಇದೆ, ನೀವು ಸಾಕಷ್ಟು ಬಸ್ ಅಲ್ಲೆಲ್ಲ ಮಾಡಿದಿರ, ನಿಮ್ಗೆ ಒಂದು ನೆಚ್ಚಿನ ರೂಟ್ ಅಂತ ಯಾವ್ದಾಗಿತ್ತು? ನನಗೆ ನೆಚ್ಚಿನ ರೂಟ್ ಅಂದ್ರೆ ಈಗ ಸದ್ಯಕ್ಕೆ ಬೆಂಗಳೂರು ಅಂದ್ರೆ ನಮ್ಗೆ ಆರಾಮ್ ಆಗ್ತದೆ. ನಮ್ಗೆ ಸಹ ಹೋದ್ ಕೂಡಲೇ ಬೆಳಿಗ್ಗೆ 5-6 ಗಂಟೆಗೆ ಹೋಗಿ ರೀಚ್ ಆಗಿ ಪಾರ್ಕಿಂಗ್ ಹೋಗ್ತೇವೆ. ಅದರಂತ ಸಾಯಂಕಾಲ ತನಕ ರೆಸ್ಟ್ ಇದೆ. ನಾವು ಮೊದಲು ಇಲ್ಲಿ ಮಣಿಪಾಲ ಟು ಚೆನ್ನೈ ಮಾಡ್ತಿರುವಾಗ ಇಲ್ಲಿ ಮಧ್ಯಾಹ್ನ ಹೊರಡ್ಬೇಕು, 3 ಗಂಟೆಗೆ ಇಲ್ಲಿ ಉಡುಪಿಯಿಂದ ಹೊರಡ್ಬೇಕು ಮಣಿಪಾಲದಿಂದ. ಅಲ್ಲಿ ಹೋಗಿ ಬೆಳಿಗ್ಗೆ 7 ಗಂಟೆಗೆ ರೀಚ್ ಆದ್ರು, ಮತ್ತೆ ಮಧ್ಯಾಹ್ನ ಬಿಡ್ಬೇಕು. ಅದು ಡಬಲ್ ಡ್ರೈವರ್, ಆದ್ರೂ ನಮ್ಗೆ ಅಷ್ಟು ಕಂಫರ್ಟ್ ಆಗುದಿಲ್ಲ. ಆರಾಮ್. ಸರ್, ನೀವು ಸ್ಲೀಪರ್ ಬಸ್ ಮಾತ್ರ ಮಾಡಿದ ಅಥವಾ ರೂಟ್ ಬಸ್ ಅಲ್ಲಿ ಇದೆ? ಯಾವ ಬಸ್ ಅಲ್ಲಿ? ಟು ಮ್ಯಾಂಗ್ಳೂರು, ರಾಜರಾಜೇಶ್ವರಿ, ಪದ್ಮಾಂಬಿಕಾ, ಇದು ಸಂಗಮ, ಉಡುಪಿ ಲೈನ್ ಅಲ್ಲಿ. ಸರ್, ಅದಕ್ಕೆ ಮತ್ತೆ ಇದಕ್ಕೆ ಈ ಡ್ರೈವಿಂಗ್ ಅಲ್ಲಿ ಏನಾದ್ರು ವ್ಯತ್ಯಾಸ ಬರ್ತದೆ? ತುಂಬಾ ವ್ಯತ್ಯಾಸ ಇದೆ. ಏನಿಲ್ಲ ತುಂಬಾ ವ್ಯತ್ಯಾಸ ಇದೆ. ಅಂದ್ರೆ ಅದು ಸ್ಲೀಪರ್ ಗಾಡಿಗೂ ನಮ್ದು ಲೈನ್ ಗಾಡಿಗಳಿಗೂ ತುಂಬಾ ವ್ಯತ್ಯಾಸ ಇದೆ. ಆದ್ರೆ ಇದು ಗಾಡಿ ದೊಡ್ಡದು, ಪ್ಯಾಸೆಂಜರ್ ಮೇಲೆ ಅಷ್ಟು ಕೇರ್ ತಗೊಳ್ಬೇಕು. ಹೌದೌದು. ಒಂದು ಸಣ್ಣ ಈಗ ರೋಡ್ ಎಡ್ಜ್ ಇಂದ ಇಳಿಸಿದ್ರು ಸ್ವಲ್ಪ ತುಂಬಾ ಕಷ್ಟ ಆಗ್ತದೆ. ಅದ್ರ ಡ್ರೈವರ್ ಆದವನಿಗೆ ಅದು ಗೊತ್ತಿದೆ. ಹೌದೌದು. ನಾವು ಎಲ್ಲರೂ ಇವರು ಹೇಳ್ಬೋದು, ಇವರು ಇದೆಂತ ಸ್ಲೀಪರ್ ಓಡಿಸ್ತಾರೆ ಹಾಗೆ ಹೀಗೆ ಅಂತ. ಆದ್ರೆ ಇದರಲ್ಲಿ ಸಮಸ್ಯೆಗಳು ತುಂಬಾ ಇದೆ. ಅದು ಯಾವ ತರ ಬೇಕಾದ್ರೂ ನೀವು ಓಡಿಸಬಹುದು. ನಾವು ಇಲ್ಲಿ ಹೋಗೋದು ಯಾವ ತರ ಬೇಕಾದ್ರೂ. ಮತ್ತೆ ಅದ್ರಲ್ಲಿ ನಾವು ಕೂತಿರ್ತೇವೆ, ಮಲಗಿರ್ತೇವೆ. ಅದು ಮೇನ್ ಆಗಿ ನಾವು ತಲೆಯಲ್ಲಿ ಇಟ್ಕೊಳ್ಳೋದು. ಕೆಲವೊಂದು ಸಮಸ್ಯೆಗಳು ಬರ್ತದೆ, ಕೆಲವೊಂದು ಜಾಗದಲ್ಲಿ ಏನಾದ್ರೂ ಆಗ್ತದೆ, ಇಲ್ಲ ಅಂತ ಹೇಳುದಿಲ್ಲ, ಇದರಲ್ಲಿಯೂ ಆಗ್ತದೆ. ಕೆಲವೊಂದು ಆ ಪೊಸಿಷನ್ ಅಲ್ಲಿ ನಮ್ಗೆ ಏನ್ ಮಾಡಕ್ ಆಗುದಿಲ್ಲ. ನಾವು ಅಪಘಾತವನ್ನು ತಡೆಗಟ್ಟಬೇಕು, ತಪ್ಪಿಸ್ಬೇಕು ಅಂತ ಹೇಳುವಾಗ ನಾವು ಆ ಹೊತ್ತಿಗೆ ಒಂದು ಸಣ್ಣ ಚರಂಡಿಯಲ್ಲಿ ಗಾಡಿಗಳು ಸ್ವಲ್ಪ ಆಗೋದಿಲ್ಲ ಅಂತ ರೋಡ್ ಅಲ್ಲಿ ಹೋದ ಗಾಡಿ ಹಾಗೆ. ಸರ್, ಬೆಂಗಳೂರಿನ ಟ್ರಾಫಿಕ್ ನ ಬಗ್ಗೆ ಮಾತಾಡ್ತೇನೆ. ನೀವು ಫಸ್ಟಿಗೆ ಬೆಂಗಳೂರಿಗೆ ಹೋದಾಗ ಆ ಅನುಭವ ಹೇಗಿತ್ತು? ಆ ಟ್ರಾಫಿಕ್ ಅನ್ನು ನೋಡಿ, ಇಷ್ಟು ದೊಡ್ಡದು ಬಸ್ ಬೇರೆ, ಮತ್ತೆ ನಿಮ್ಗೆ ಫಸ್ಟ್ ಟ್ರಿಪ್, ಆ ಅನುಭವ ಹೇಗಿತ್ತು ನಿಮ್ದು? ಅಂದ್ರೆ ನಾನು ಈ ಬಸ್ ಫೀಲ್ಡ್ ಗೆ ಬರ್ಲಿಕ್ಕೆ ತುಂಬಾ ಸಾಹಸ ಮಾಡಿದ್ದೇನೆ. ಅಂದ್ರೆ ಆ ಟೈಮ್ ಅಲ್ಲಿ
ಬಸ್ಸಿಗೆಲ್ಲ ಹಾಗೆ ಎಲ್ಲ ಕೊಡುದಿಲ್ಲ. ಹಾ. ಅದು ಲೈಸೆನ್ಸ್ ಸರ್ವಿಸ್ ನೋಡ್ತಾರೆ. ಆಗ ನಮ್ದು ಬುಕ್, ಓಕೆ ಹೌದು ಈಗ ಈಗ ತರ ಸ್ಮಾರ್ಟ್ ಕಾರ್ಡ್. ಸ್ಮಾರ್ಟ್ ಹಾಗೆಲ್ಲ ಅದರಲ್ಲಿ ಎಷ್ಟು ವರ್ಷ ಆಗಿದೆ, ಎಷ್ಟು ವರ್ಷಕ್ಕೆ ಲೈಸೆನ್ಸ್ ಮಾಡಿದ್ದಾರೆ, ಎಷ್ಟು ವರ್ಷ ಸರ್ವಿಸ್ ಇದೆ, ಇದೆಲ್ಲ ನೋಡದೆ ಕೊಡುದಿಲ್ಲ. ಹಾ. ಹಾಗೆ. ಹಾ, ಬಸ್ ಫೀಲ್ಡ್ಗೆ ಈಗ ಲೈನ್ ಬಸ್ಸಿಗೆ ಬರ್ಬೇಕಾದ್ರೆ ಅದೆಲ್ಲ ನೋಡ್ತಾರೆ. ಹಾಗೆ ಅದು ಅಂದ್ರೆ ನಾನು ಇಲ್ಲಿ ಎಲ್ಲ ಟೂರಿಸ್ಟ್ ಅಲ್ಲಿ ಸಹ ತುಂಬಾ ಇದ್ದೇವೆ. ಬೆಂಗಳೂರು ಹೋಗುದು, ತಿರುಪತಿ ಹೋಗುದು, ಮಂತ್ರಾಲಯ ಇದೆಲ್ಲ ತುಂಬಾ ಹೋಗ್ತಿದ್ದಲ್ಲ. ಓಕೆ ಆದ್ರೆ ಈ ಸ್ಲೀಪರ್ ಅಲ್ಲಿ ಹೋಗಿ ಬೆಂಗಳೂರು ಸಿಟಿ ಒಳಗೆ ಹೋಗ್ಬೇಕಂದ್ರೆ ಅದು ಅಷ್ಟೊಂದು ಕಷ್ಟ ಇತ್ತು ಆಗ. ಅಲ್ವಾ ಆಗಲೂ ಹಾಗೆ ಈಗ ಈಗಲೂ ಸಹ ಅದಕ್ಕಿಂತ ಅಷ್ಟು ಡಬಲ್ ಸುಲಭ ಇಲ್ಲ. ಹೌದೌದು. ಹಾ. ಟ್ರಾಫಿಕ್ ಅಲ್ಲಿ ಒಂದು ಸಲ ನಾವು ಟ್ರಾಫಿಕ್ ಹೋದ್ರೆ ನೋ ಎಂಟ್ರಿ, ಮತ್ತೆ ಹಿಂದೆ ಬರ್ಲಿಕ್ಕೆ ಹಿಂದೆ ಬರ್ಲಿಕ್ಕೆ full ಆಗೋದೇ ಗಾಡಿ ಸಾಧ್ಯವೇ ಇಲ್ಲ. ನಾನು ಹೋದ ಇದೇ ನಿಸ್ಮಿತ ಸುಗಮದಲ್ಲಿ ಹಾ. ಸ್ಟಾರ್ಟಿಂಗ್ ನನ್ಗೆ ಅದ್ರ ರೂಟ್ ಗೊತ್ತಿಲ್ಲ. ಓಕೆ ಒಂದು ಕಂಡಕ್ಟರ್ ಅವನು ಸುಮಾರು ಸಮಯದಿಂದ ಇದ್ದಾರೆ ಅಂತ ಹೇಳಿ ಅವರೊಟ್ಟಿಗೆ ಕಳಿಸಿದ್ರು. ಅವರಿಗೆ ಅದಕ್ಕಿಂತ ಮೊದಲು ಗೊತ್ತಿಲ್ಲ. ಸರ್, ಇದೊಂದು ಡೌಟ್ ಇದೆ ನನ್ಗೆ. ಹಾ. ನನ್ಗೆ ಆಕ್ಚುಲಿ ಗೊತ್ತಿದೆ, ಬಟ್ ಕೆಲವೊಂದೆಲ್ಲ ನಮ್ಮ ಸಬ್ಸ್ಕ್ರೈಬರ್ನವರಿಗೆ ಡೌಟ್ ಇರುತ್ತೆ. ನಾವು ಜಯನಗರ 4th ಬ್ಲಾಕ್ ಹೋಗಿ ಒಳಗೆ ಒಂದು ರೋಡ್ ಅಲ್ಲಿ ಕರ್ಕೊಂಡು ಹೋದ್ರು. ಹೋದದ್ದು ಮಾತ್ರ ರಿಕ್ಷಾದವರೆಲ್ಲ ಬೈತಾರೆ, ನೀನ್ ಯಾಕೆ ಇದ್ರಲ್ಲಿ ಇಷ್ಟು ದೊಡ್ಡ ಗಾಡಿ ಹಿಡ್ಕೊಂಡು ಬಂದಿದ್ಯಾ ಅಂತ. ಇಲ್ಲ, ನಾವು ಇದ್ರಲ್ಲಿ ಡೈಲಿ ಹೋಗೋದ್ರೆ ನಾನು ಒಂದು ಸುಳ್ಳು ಹೇಳಿಬಿಟ್ಟೆ. ಹಾ. ಆಗಿರುವಾಗ ನಾವೇ ಆಗ್ಲಿ ಬಿಟ್ಟು ಒಂದು ನಿಮಿಷದಲ್ಲಿ ಅವು ಹೋಗಿ ಆಕ್ಸಿಲೇಟರ್ ಬಿಟ್ಟರೆ ಸಾಕು, ಅದು ಹೋಗ್ತದೆ. ಓವರ್ಟೇಕ್ ಮಾಡುವ ಗಾಡಿ ಆಕ್ಸಿಲೇಟರ್ ಬಿಟ್ಟರೆ ನಾವೇ ಆಗ್ಲಿ. ಈಗ ಸಾಧಾರಣ ನಮ್ದು ನಿಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನನ್ನ ಹೊರಗೆ ದೇಶದಲ್ಲಿ ಇರುವ ಫ್ರೆಂಡ್ಸ್ ಗಳೆಲ್ಲ ಟ್ಯಾಗ್ ಮಾಡ್ತಾರೆ, ಈ ನಿಮ್ದು ಬಸ್ಸಿನವ್ರದ್ದೆಲ್ಲ ಫೋಟೋ ವಿಡಿಯೋ ಎಲ್ಲ ಬರ್ತಾ ಇದೆ ನಮ್ಮ ಮದನ್ ಮಣಿಪಾಲ. ಹಾಗಾದ್ರೆ ನಿಮ್ಮ ಇದನ್ನು ವ್ಯೂವರ್ಸ್ ಅಲ್ಲಿ ಸಹ ಇದ್ದಾರೆ. ಖಂಡಿತ